ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ 2ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಶಿವರಾಮ್ ಕಾರಂತರು ಬರೆದಿರ್ತಕ್ಕಂತಹ ಚೋಮನ ದುಡಿ ಭಾಗ 4ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇವತ್ತಿನ ತರಗತಿಯಲ್ಲಿ. ನೋಡಿ, ಅದಕ್ಕಿಂತ ಮುಂಚೆ ಈ ಒಂದು ಅಧ್ಯಾಯದಲ್ಲಿ ಅಥವಾ ಅಧ್ಯಾಯ 4 ಅಂತಾನೆ ನಾವು ತೆಗೆದುಕೊಳ್ಳೋದಾದ್ರೆ ಯಾವ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾ ಪ್ರಶ್ನೆ ಸಹಿತವಾದಂತಹ ತರಗತಿ ಇರುತ್ತೆ. ನೋಡಿ, ಈ ಪ್ರಶ್ನೆ ಈ ರೀತಿ ಕೇಳ್ಬೋದು: ಚೋಮ ಕಾಫಿ ತೋಟಕ್ಕೆ ಇಲ್ಲಿ ತೋಟದ ದುಡಿಮೆಗೆ ಏಕೆ ಹೋಗಲಿಲ್ಲ, ವಿವರಿಸಿ ಅಥವಾ ತಿಳಿಸಿ ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಅಥವಾ ತೋಟದ ದುಡಿಮೆಗೆ ಯಾರು ಯಾರು ಹೋದರು ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಅಥವಾ ಚೋಮ ಹಾಗೆ ಬೆಳ್ಳಿ, ಶನಿಯ, ಗುರುವ ಇವರ ಮನಸ್ಥಿತಿಗಳ ಬಗ್ಗೆ ಅಥವಾ ಇವರ ಭಾವನೆಗಳ ಬಗ್ಗೆ ಇಲ್ಲಿ ನಮ್ಗೆ ಕೇಳ್ತಾ ಹೋಗ್ಬೋದು. ಈ ರೀತಿ ಪ್ರಶ್ನೆಗಳು ಕೇಳ್ತವೆ. ನಾವು ಇದ್ದ ತರಗತಿಯಲ್ಲಿ ಗಮನಿಸಿದಂತ ಹಾಗೆ ಚೋಮನ ಆಸೆ ಏನು, ಬೇಸಾಯಗಾರನಾಗ್ಬೇಕು ಅಂತಕ್ಕಂತಹ ಆಸೆ ಇಲ್ಲಿ ಇನ್ನೊಂದ್ ಕಡೆ ಆ ದಣಿ ಸಂಕಪ್ಪಯ್ಯನವರ ತಾಯಿಯಿಂದ ಇವನ ಇವನ ಆಸೆ ಎಲ್ಲವೂ ಕೂಡ ನುಚ್ಚು ನೂರಾಗಿತ್ತು. ಅದೇ ಬೇಜಾರಿನಿಂದ ಇವನು ನೇರವಾಗಿ ನಡೆಯುತ್ತಾ ಬರ್ತಾ ಇದ್ದಾನೆ. ಬಿರುಮ ಪೂಜಾರಿಯ ಎಂಡದಂಗಡಿಯ ಕಡೆಗೆ ಚೋಮ ಕೋಪದಿಂದ, ಚಿಂತೆಯಿಂದ, ಅಯ್ಯೋ ನನಗೆ ಇಲ್ಲಿ ಉಳುವೆ ಅಥವಾ ನೇಗಿಲ ಒಡೆಯನಾಗುವಂತಹ ಯೋಗವಿಲ್ಲವೆಂದು ಚಿಂತಿಸುತ್ತಾ ಬಿರುಮನ ಅಂಗಡಿಯ ಕಡೆಗೆ, ಬಿರುಮ ಪೂಜಾರಿಯ ಹೆಂಡದಂಗಡಿಯ ಕಡೆಗೆ ಬರ್ತಾ ಇದ್ದಾನೆ. ಇನ್ನೊಂದ್ ಕಡೆ ನನ್ನ ಹಣೆಯಲ್ಲಿ ನೇಗಿಲ ಯೋಗವಿಲ್ಲವೇನೋ, ಈ ತರದ ಎಲ್ಲಾ ಆಲೋಚನೆಗಳು. ಒಂದ್ಸಾರಿ ಇಲ್ಲಿ ಆ ನೇಗಿಲ ಯೋಗ ಇತ್ತು ಯಾವಾಗ ಅಂದ್ರೆ ಇಲ್ಲಿ ಬೋಗನಹಳ್ಳಿಯ ಇಲ್ಲಿ ಹೊರಬಯಲಿನಲ್ಲಿ ಸರ್ಕಾರದವರು ಆ ಅವನಿಗೆ ಜಮೀನನ್ನ ಕೊಡಕ್ ಬಂದಂತ ಸಂದರ್ಭದಲ್ಲಿ ಅವನು ನಿರಾಕರಿಸ್ತಾನೆ. ಆದ್ರೆ ಈಗ ತನ್ನ ದಣಿಗಳ ಹತ್ರ ಜಮೀನನ್ನ ಕೇಳಿ ಅವ್ರ ತಾಯಿ ಯಾವಾಗ ಈ ವಲಯನಿಗೂ ಎಲ್ಲೋ ಒಂದ್ ಕಡೆ ದುಡಿಮೆ ಮಾಡುವ ಸೊಕ್ಕು ಬಂತೆ ಅನ್ನೋ ರೀತಿಯಲ್ಲಿ ಅವ್ರ ತಾಯಿ ಹೇಳ್ದಂತಹ ಸಂದರ್ಭದಲ್ಲಿ ಆ ಅವನಿಗೆ ಆ ಒಂದು ಬೇಸಾಯಗಾರನಾಗುವಂತಹ ಕನಸು ಇಲ್ಲಿ ನುಚ್ಚು ನೂರಾಗುತ್ತೆ. ಇದರ ಆಲೋಚನೆಯಲ್ಲಿ ಬರ್ತಾ ಇದ್ದಾನೆ. ಬಂದು ಬಿರುಮನ ಅಂಗಡಿಯ ಮುಂದೆ ಕಾಲು ಚಾಚಿ ಇಲ್ಲಿ ಕುಳಿತುಕೊಳ್ತಾನೆ. ಅಷ್ಟೊತ್ ಕಾಲೆ ಬಿರುಮ ತನ್ನ ಎಂಡದಂಗಡಿಯನ್ನ ಇಲ್ಲೆಲ್ಲ ಒಂದ್ ಕಡೆ ಬಾಗಿಲನ್ನ ಮುಚ್ಚಿ ಹೊರಡ್ತಾ ಇರ್ತಾನೆ. ಆ ಸಂದರ್ಭಕ್ಕೆ ಚೋಮ ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ಇನ್ನ ಚೋಮ ಹೋದ ಮೇಲೆ ಆಲೆ ಎಂಡ ಎಲ್ಲ ಖಾಲಿಯಾಗಿತ್ತು. ಉಳಿದಿರ್ತಕ್ಕಂತಹ ಕೊಂಚ ಅಂದ್ರೆ ಸ್ವಲ್ಪ ಎಂಡವನ್ನ ಅವನು ಕೊಡ್ತಾನೆ. ಅದಕ್ಕಿಂತ ಮುಂಚೆ ಬಿರುಮನ ಅಂಗಡಿಯ ಕದ ಮುಚ್ಚುವಷ್ಟು ಇವನು ಹೋದಂತ ಸಂದರ್ಭದಲ್ಲಿ ಚೋಮ ಬಂದಿದ್ದನ್ನ ನೋಡ್ದ. ಹಾಗೆ ಚೋಮ ಅವನಿಗೆ ಇಲ್ಲಿ ಆ ಅಂಗಡಿಯ ಮುಂದೆ ಕುಳಿತುಕೊಂಡು ಸೆರಗಿನಲ್ಲಿದ್ದಂತಹ 1 ಸೇರು ಅಕ್ಕಿಯನ್ನ ಹಾಗೆ 2 ದಿನದ ದುಡಿತವನ್ನ ಬಿರುಮ ಪೂಜಾರಿಗೆ ಕೊಡ್ತಾನೆ. ಏನಕ್ಕೆ ಅಂದ್ರೆ ಅವನಿಗೆ ಎಂಡ ಬೇಕಾಗಿರುತ್ತೆ. ಆ ಎಂಡದ ಇಲ್ಲಿ ಹಣ ಇಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ 1 ಸೇರು ಅಕ್ಕಿ, 2 ದಿನದ ಕೂಲಿಯನ್ನ ಅಥವಾ ದುಡಿತವನ್ನ ಅವನಿಗೆ ಕೊಡ್ತಾನೆ. ಮತ್ತೆ ಇಲ್ಲಿ ಬಿರುಮ ಪೂಜಾರಿ ಆ ಅಕ್ಕಿಯನ್ನ ಮೊದಲು ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಳ್ಕೊಳ್ತಾ ಇಲ್ಲಿ ಸೇರಿನಲ್ಲಿ ಅಳಿತಾನೆ. ಆದ್ರೆ ಇಲ್ಲಿ ಬಿರುಮ ಪೂಜಾರಿಯ ಸೇರಿಗೂ ಗೌಡರ ಸೇರಿಗೂ ಸುಮಾರು ಅರ್ಧ ಸೇರು ಇಲ್ಲಿ ಅರ್ಧ ಪಾವು ವ್ಯತ್ಯಾಸ ಕೂಡ ಇಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ಬಿರುಮ ಪೂಜಾರಿ ಅಲ್ಲಿ ಅಕ್ಕಿಯನ್ನ ಅಳೆದುಕೊಂಡ. ಅದಾದ ಮೇಲೆ ಚೋಮನಿಗೆ 1 ಸೀಸೆ ಅವನಿಗೆ ಇಲ್ಲಿ 1 ಸೀಸೆಯನ್ನ ಕೊಡ್ತಾನೆ. ಅದರಲ್ಲೂ ಕೂಡ ಖಾಲಿ ಆಗಿರುತ್ತೆ. ಅದಕ್ಕೊಂದು ಸ್ವಲ್ಪ ನೀರನ್ನ ಸೇರಿಸಿ 1 ಸೀಸೆಯನ್ನ ಕೊಟ್ಟ. 1 ಸೀಸೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಚೋಮನಿಗೆ 1 ಸೀಸೆ ಅಂದ್ರೆ 1 ಬಾಟಲ್ ಅವನಿಗೆ 1 ಗುಟುಕಿನ ಸಮ. ಎಲ್ಲ ಒಂದ್ ಕಡೆ ಅಲ್ಲಿ ಮತ್ತೆ ಹೇಳ್ತಾನೆ, ನೆಂಚ್ಕೊಳ್ಳೋದಕ್ಕೆ ಏನಾರ ಕೊಡು ಅಂತ. ನೋಡಪ್ಪ, ನಿನ್ ಬೆರಳನ್ನೇ ನೀನು ನೆಂಚ್ಕೋ ಅಂತ ಹೇಳ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಇಷ್ಟೇ ಸರಿ, ಈ 3 ಪಾವಿಗೆ ಇಷ್ಟೇನಾ ಅಂತ ಹೇಳಿದಾಗ ಕೊನೆಗೆ ಆ ಪಾತ್ರೆಯಲ್ಲಿ ಎಂಡದ ಪಾತ್ರೆಯಲ್ಲಿ ಅಂಟಿರ್ತಕ್ಕಂತಹ ಎಂಡವನ್ನ ಸ್ವಲ್ಪ ನೀರ್ ಹಾಕಿ ಇನ್ನೊಂದು ಸೀಸೆಯನ್ನ ಮಾಡಿ ಬಿರುಮ ಇವನಿಗೆ ಎಂಡವನ್ನ ಕೊಡ್ತಾನೆ.
ಇದೆಲ್ಲ ಆದ್ಮೇಲೆ ಮತ್ತೆ ಮಳೆ ಪ್ರಾರಂಭವಾಗುತ್ತೆ. ಆ ಮಳೆಯಲ್ಲಿಯೇ ಚೋಮ ತನ್ನ ಗುಡಿಸಲನ್ನ ಸೇರ್ಕೊಳ್ತಾನೆ. ಆ ಗುಡಿಸಲ ಬಳಿ ಬಂದಂತಹ ಸಂದರ್ಭದಲ್ಲಿ ಬೆಳ್ಳಿ ಬೆಳ್ಳಿ ಎಂದು ಕೂಗ್ತಾನೆ. ಬೆಳ್ಳಿಗೆ ನಿದ್ದೆ ಬಂದಿರಲ್ಲ. ಯಾಕಂದ್ರೆ ತನ್ನ ತಂದೆಯದೇ ಚಿಂತೆಯಾಗಿರ್ತದೆ. ಆಗ ಕತ್ತಲಲ್ಲಿ ಬಂದಂತಹ ತಂದೆಯನ್ನ ಗುಡಿಸಲಿನ ತಡಿಗೆಯನ್ನ ಅಂದ್ರೆ ಬಾಗಿಲನ್ನ ತೆಗೆದು ಅವನನ್ನ ಕರ್ಕೊಳ್ತಾಳೆ. ಕರ್ಕೊಂಡು ಅಲ್ಲಿ ಮನೆ ಒಳಗಡೆ ಮಲಗಿಸ್ತಾಳೆ. ಆದ್ರೆ ನಾಳೆ ಮೇಸ್ತ್ರಿ ಮನ್ವೇಲ ಬರ್ತಕ್ಕಂತಹದ್ದು ನಿನಗೆ ನೆನಪಿದೆಯಾ ಅಂತಕ್ಕಂಥದ್ದು. ಇದೆಲ್ಲ ಮಾತನಾಡ್ತಾ ಕೊನೆಗೆ ಇಲ್ಲಿ ಅವನಿಗೆ ಒಂದ್ ಕಡೆ ಶೀತ ಥಂಡಿ ಅಂದ್ರೆ ಒಂದ್ ಕಡೆ ಆ ಮಳೆಯಲ್ಲಿ ನೆಂದಿರೋದಕ್ಕೆ ಅವನಿಗೆ ಜ್ವರ ಬಂದಿದೆ. ಹಾಗೇನೆ ಇಲ್ಲಿ ಬರುವಾಗ ಸಂಕಪ್ಪಯ್ಯನ ತೋಟದ ದೂತ ಹಾಗೇನೆ ಕಂಡಿದ್ದು ಇವೆಲ್ಲವೂ ನಾವು ನೋಡ್ತಾ ಇದ್ದೇನೆ. ಯಾಕೆಂದ್ರೆ ಆಲ್ರೆಡಿ ಮಾನವೆಲ್ಲ ಹೇಳಿದ್ದ ಇವಾಗ ಬರ್ತೀನಿ ಅಂತಕ್ಕಂಥದ್ದು. ಈಗ ಅವನ ಮೈಯಲ್ಲಿ ಗಾಢವಾಗಿ ನಿದ್ದೆ ಬಂದಿದೆ. ಬೆಳ್ಳಿ ಏನ್ ಮಾಡ್ತಾ ಇದ್ದಾಳೆ, ತನ್ನ ತಂದೆ ಮಲಗಿದ್ದಾನೆ, ಆ ತಂದೆಯನ್ನ ಮುಟ್ಟಿ ನೋಡ್ತಾ ಇದ್ದಾಳೆ. ವಿಪರೀತವಾದಂತಹ ಅಂದ್ರೆ ಹೆಚ್ಚು ಜ್ವರ. ಗಾಬರಿಯಾಗಿ ಅಯ್ಯೋ ತನ್ನ ಅಣ್ಣಂದಿರನ್ನೆಲ್ಲ ಬೇಗ ಎಬ್ಬಿಸಿ ಬೇಗ ಹೋಗಿ 4:15 ಸೊಪ್ಪನ್ನ ತಂದು ದಣಿಗಣ ಮನೆಗೆ ತಂದು ಹಾಕಿ ಅಂತ ಕಳಿಸ್ತಾರೆ. ಅಲ್ಲಿ ಚನಿಯ ಮತ್ತೆ ಗುರುವ ಇಬ್ರು ಕೂಡ ಹೋಗ್ತಾರೆ. ಹಾಗೆ ನೀಲ ಕಾಳ ಇಬ್ಬರು ಮನೆಯಿಂದ ಹೊರಗಡೆ ಎದ್ದು ಬಂದು ನೋಡ್ತಾರೆ. ಆ ಎತ್ತುಗಳು ಬಂದು ನಿಂತಿರ್ತವೆ. ಅಂದ್ರೆ ಆ ಎತ್ತಿಗೆ ಕಟ್ಟಿರ್ತಕ್ಕಂತಹ ಒಂದು ಏನು ಅದು ರಕ್ಷಣೆಗೆ ಕಟ್ಟಿರ್ತಕ್ಕಂಥ ಒಂದು ಚಪ್ಪರ ಕೆಳಗಡೆ ಬಿದ್ದೋಗಿರುತ್ತೆ. ಆದ್ರೆ ಈಗ ಆ ಎತ್ತುಗಳು ಇಡೀ ರಾತ್ರಿ ನೆನೆದು ನಿಂತಿರ್ತಕ್ಕಂಥ ವಿಚಾರಗಳನ್ನ ಕಾಳ ಮತ್ತೆ ನೀಲ ಇಲ್ಲಿ ಬೆಳ್ಳಿಗೆ ತಿಳಿಸ್ತಾರೆ. ಈ ಬೆಳ್ಳಿ ಯಾವ್ದ್ರ ಬಗ್ಗೆ, ಈ ಕಡೆ ಎತ್ತುಗಳ ಬಗ್ಗೆ, ಈ ಕಡೆ ಮನ್ವೆಲ್ಲ ಬರ್ತಾನೆ, ಸಾಲ ಅದ್ರ ಬಗ್ಗೆ, ತಂದೆ ಬಗ್ಗೆ, ಎಲ್ಲದರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಆದ್ಮೇಲೆ ಒಟ್ಟಿಗೆ ಈ ಚೋಮ ಒಳಗಿನಿಂದ ಇಲ್ಲಿ ಯಾರೋ ಬಂದ್ರು ಅಷ್ಟರೊಳಗಡೆ ಅಲ್ಲಿ ಮನ್ವೇಲ ಬಂದಿದ್ದಾನೆ, ಅಥವಾ ಮೇಸ್ತ್ರಿ ಮನ್ವೇಲ ಅಂತ ಕರಿತೀವಿ. ಅವನು ಬಂದಿದ್ದಾನೆ. ಚೋಮ ಚೋಮ ಎಂದು 1-2 ಸರಿ ಕೂಗ್ದ. ಆಗ ಬೆಳ್ಳಿ ಆ ಶಬ್ದವನ್ನ ಕೇಳಿಸ್ಕೊಂಡು ಹೊರಗಡೆ ಬರ್ತಾಳೆ. ಅಪ್ಪನಿಗೆ ಜ್ವರ, ಮಲಗಿದ್ದಾನೆ ಅಂತ ಹೇಳ್ತಾರೆ. ಆಗ ಮನ್ವೇಲ ಸಿಟ್ಟಿನಿಂದ ಮತ್ತೆ ಜ್ವರವೇ ಇಲ್ಲಿ ಎಲ್ಲೋ ಒಂದ್ ಕಡೆ ಅವನು ಹೇಳ್ತಾ ಇದ್ದಾನೆ, ನಿನ್ನೆ ನಾನು ದನಿಗಳ ಮನೆ ಹತ್ತಿರ ಸಿಕ್ಕಿ ನಾನು ಹೇಳಿದ್ದೆ ನಾನು ನಾಳೆ ಬರುತ್ತೇನೆ ಅಂತ. ಹಾಗೇನೆ ಚೋಮನು ಕೂಡ ಇಲ್ಲಿ ಶನಿವಾರ ಬನ್ನಿ ಅಂತ ಹೇಳಿದ್ದ, ಆದ್ರೆ ಇವಾಗ ಜ್ವರ ಅಂತ ಹೇಳ್ತಾ ಇದನ್ನಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಪರಿಪರಿಯಾಗಿ ಇಲ್ಲಿ ಆ ಬೆಳ್ಳಿ ಹೇಳ್ತಾಳೆ, ಬನ್ನಿ ಬೇಕಾದ್ರೆ ನೀವೇ ಅವನ ಮೈ ಮುಟ್ಟಿ ಪರೀಕ್ಷೆ ಮಾಡಿ ಅಂತಕ್ಕಂಥದ್ದು. ಯಾರನ್ನ ಅಂದ್ರೆ ಮೇಸ್ತ್ರಿ ಮನ್ವೇಲನಿಗೆ ಇಲ್ಲಿ ಬೆಳ್ಳಿ ಹೇಳ್ತಕ್ಕಂಥದ್ದು, ಬನ್ನಿ ಬೇಕಾದ್ರೆ ನೀವೇ ಮೈ ಮುಟ್ಟಿ ಪರೀಕ್ಷೆ ಮಾಡಿ ಅಂತಕ್ಕಂಥದ್ದು. ನೋಡಿ, ಇದಿಷ್ಟೇನೆ. ಚೋಮ ಯಾಕೆ ಕಾಫಿ ತೋಟದ ಕೆಲಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅವನಿಗೆ ವಯಸ್ಸಾಗಿತ್ತು. ಹಾಗೇನೆ ಅವನ ಮೈಯಲ್ಲಿ ವಿಪರೀತವಾದಂತಹ ಜ್ವರ ಬಂದಿರೋದ್ರಿಂದ ಅವನು ಕಾಫಿ ತೋಟದ ಕೆಲಸಕ್ಕೆ ಹೋಗಲು ಇಲ್ಲ ಒಂದ್ ಕಡೆ ನಿರಾಕರಿಸ ಅನ್ನೋದಕ್ಕಿಂತ ಮುಂಚೆ ಅವನ ಅಲ್ಲಿಗೆ ವಯಸ್ಸಾಗಿರೋದ್ರಿಂದ ಅವನ ದೇಹ ಇಲ್ಲಿ ಆ ಕಾಫಿ ತೋಟಕ್ಕೆ ಒಗ್ತಿರ್ಲಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆಲ್ಲ ಆದ್ಮೇಲೆ ಮತ್ತೆ ಆ ಚೋಮನ ನಿಜ ಸ್ಥಿತಿಯನ್ನ ಗಮನಿಸಿದಂತಹ ಮನ್ವೇಲ ಏನ್ ಮಾಡ್ತಾನೆ, ಆಗಲ್ಲ ಚೋಮ, ಇವತ್ತು ನನ್ನನ್ನ ಬರ ಹೇಳಿದ್ದೆ, ನಾನು ನಿನ್ನೆ ನಿನ್ನ ನಿಜ ಸಂಗತಿಯನ್ನ ಪ್ರಸ್ತಾಪಿಸಿದ್ದಾಯಿತು. ದಣಿಗಳು ನಿನ್ನ ಸಾಲವನ್ನ ತೀರಿಸುವುದಕ್ಕೆ ಅಂದ್ರೆ ಅವರು ಒಪ್ತಾ ಇಲ್ಲ. ನೋಡು, ನಾನು ನಿನ್ನ ಸಾಲದ ಬಗ್ಗೆ ದಣಿಗಳ ಹತ್ರನು ಕೂಡ ನಿನ್ನೆ ಮಾತಾಡ್ದೆ, ಆದ್ರೆ ಅವರು ಕೂಡ ಒಪ್ತಾ ಇಲ್ಲ ಅಂತಕ್ಕಂಥದ್ದು. ಈಗ ಇಷ್ಟೆಲ್ಲ ಹೇಳಿದ ನಂತರ ಏನ್ ಮಾಡ್ತಾ ಇದ್ದಾನೆ, ಅಯ್ಯೋ ಆ ದಣಿಗಳ ಮತ್ತೆ ನೋಡಿ ಚೋಮ ಆ ದಣಿಗಳ ಹತ್ರ ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಅಂತ ಕೇಳ್ತಕ್ಕಂಥದ್ದು. ಮನ್ವೇಲ, ಕೇಳ್ನಪ್ಪ, ನೀನು ತೋಟಕ್ಕೆ ಬರುವುದು ಸಾಧ್ಯವಿಲ್ಲವಾದರೆ ನಮ್ಮ ಹಣ ಯಾವುದಾದರೂ ರೀತಿಯಲ್ಲಿ ನಾನು ಪಡ್ಕೋಬೇಕಲ್ಲ, ಆ ಒಂದು ದೃಷ್ಟಿಯಿಂದ ನಾನು ಸಂಕಪ್ಪಯ್ಯನವರನ್ನ ಕೇಳ್ದೆ ಅಂತ ಮನ್ವೇಲ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ 5-6 ವರ್ಷಗಳ ಕಾಲ ಅದನ್ನ ನೀನು ಕೊಟ್ಟೇ ಇಲ್ಲ. ನಾನು ಕೊಡ್ತಿದ್ದೆ, ನಾನು ನಿನ್ ದುಡ್ಡನ್ನೇನು ತಿಂದಾಕ್ಬಿಡ್ತಿದ್ನ ಅಂತ ಚೋಮ ಮನ್ವೇಲನನ್ನ ಪ್ರಶ್ನೆ ಮಾಡಿದಾಗ ಅವನು ಹೇಳ್ತಾನೆ, 5 ವರ್ಷ ಆಯ್ತಲ್ಲಪ್ಪ, 5 ವರ್ಷದಿಂದಲೂ ಕೂಡ ನೀನು ಕೊಟ್ಟಿಲ್ಲ. ನಿನಗೆ ಈ ಬರುವ ಮನಸ್ಸಿಲ್ಲದಿದ್ದರೆ ನಿನ್ನ ಎತ್ತುಗಳನ್ನಾದರೂ ಮಾರಿ ದಣಿಗಳಿಗೆ ಮಾರಿ ನನ್ನ ಸಾಲವನ್ನು ತೀರಿಸು ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾನೆ ಮನ್ವೇಲ. ನೋಡಿ, ನನ್ನ
ಇಲ್ಲಿ ಎತ್ತಿನ ಜೊತೆಯನ್ನ ನಾನು ಮಾರುತ್ತೇನೋ ಬಿಡುತ್ತೇನೋ ಮತ್ತೆ ಅಲ್ಲಿ ಮನ್ವೇಲ ಮತ್ತೆ ಚೋಮನ ನಡುವೆ ಸಂಭಾಷಣೆ ನಡೀತಾ ಇದೆ. ನನ್ನ ಎತ್ತುಗಳನ್ನ ನಾನು ಮಾರ್ತೀನೋ ಬಿಡ್ತೀನೋ ಅದನ್ನೆಲ್ಲ ಯಾಕೆ ಈಗ ಪ್ರಶ್ನೆ? ನಿಮಗ್ ಬೇಕಾಗಿರ್ತಕ್ಕಂಥದ್ದೇನೋ ಹಣ, ಅದ್ರ ಬಗ್ಗೆ ಮಾತ್ರ ಮಾತಾಡಿ ಅಂತ ಮನ್ವೇಲನನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು. ಹೀಗೆ ನಿಮ್ಮ 20 ರೂಪಾಯನ್ನ ಅದನ್ನ ಸಂದಾಯ ಮಾಡಿ ಇಲ್ಲಿ ಎಲ್ಲೋ ಒಂದ್ ಕಡೆ ಮಾಡಿರೋದಾಯ್ತಲ್ಲ, ನಾನು ಬರಲಿಕ್ಕೆ ಇಲ್ಲಿ ಉಪಾಯವಿಲ್ಲ, ನನಗೆ ಎಲ್ಲೋ ಒಂದ್ ಕಡೆ ಹುಷಾರಿಲ್ಲ. ಆದ್ರೆ ನನ್ನ 2 ಮಕ್ಕಳಿದ್ದಾರೆ, ಅವರನ್ನ ನಾನು ಕಳಿಸುತ್ತೇನೆ, ಅವರನ್ನ ಕರೆದುಕೊಂಡು ಹೋಗಿ. ನೋಡಿ, ಚೋಮ ಈಗ ಕಾಫಿ ತೋಟದ ಕೆಲಸಕ್ಕೆ ಯಾರನ್ನ ಕಳಿಸ್ತಾ ಇದ್ದಾನೆ ಅಂತಂದ್ರೆ ಗುರುವ ಮತ್ತೆ ಶನಿಯನನ್ನ ಕಳಿಸ್ತಾ ಇದ್ದಾನೆ. ನೋಡಿ, ನನ್ನ 2 ಮಕ್ಕಳಿದ್ದಾರೆ, ಅವ್ರನ್ನ ಕರ್ಕೊಂಡೋಗಿ. ಅಥವಾ ಕಾಫಿ ತೋಟದ ಕೆಲಸಕ್ಕೆ ಶನಿಯ ಮತ್ತೆ ಗುರುವ ಯಾಕೆ ಹೋಗ್ಬೇಕಾಗಿತ್ತು? ಇಂದಿನ ಹೇಳಿರ್ತಕ್ಕಂಥ ವಿಚಾರ ಈ ಪ್ರಶ್ನೆಯನ್ನ ಸೇರಿಸ್ಕೊಂಡ್ರೆ ಆಯ್ತು. ಯಾಕೆ ಹೋಗ್ಬೇಕಾಗಿತ್ತು ಅಂದ್ರೆ ಚೋಮನಿಗೆ ಇಲ್ಲಿ ಅನಾರೋಗ್ಯ ಸ್ಥಿತಿ ಇರೋದ್ರಿಂದ 20 ರೂಪಾಯಿ ಸಾಲವನ್ನ ತೀರಿಸುವುದಕ್ಕೆ ಶನಿಯ ಮತ್ತೆ ಗುರುವ ಇಬ್ಬರು ಮನ್ವೇಲನ ಜೊತೆ ಕಾಫಿ ತೋಟಕ್ಕೆ ಹೊರಡುವಂತಹ ಒಂದು ಸ್ಥಿತಿ ಅಲ್ಲಿ ಬರುತ್ತೆ ಅಂತಕ್ಕಂಥದ್ದು, ಅಥವಾ ಸಂದರ್ಭ ಬರುತ್ತೆ. ಅಷ್ಟಾಗಿ ಗುರುವ ಶನಿಯ ಆಗ್ತಾನೆ ಸೊಪ್ಪಿನ ಹೊರೆಗಳನ್ನ ಹೊತ್ತುಕೊಂಡು ಮನೆಗೆ ಬಂದ್ರು. ಬಂದವರೇ, ನೋಡಿ, ನಿಮಗೆ ಹೆದರಬೇಡಿ. ನೋಡಿ, ಒಬ್ಬರಲ್ಲ ಇಬ್ಬರನ್ನ, 2 ಕಬ್ಬಿಣದ ತುಂಡುಗಳಂತೆ, ನೋಡಿ, ಇಬ್ಬರು ನನ್ನ ಮಕ್ಕಳು ಕಬ್ಬಿಣದ ತುಂಡುಗಳಂತೆ ಇದ್ದಾರೆ, ಕರೆದುಕೊಂಡೋಗಿ. ಆದ್ರೆ ಇವ್ರಿಗೆ ಒಂದೇ ಒಂದು ಬಿಡಿಗಾಸನ್ನು ಕೂಡ ಕೊಡಬೇಡಿ. ನಿಮ್ಮ ಸಾಲ ತೀರುವ ತನಕ ಅವರ ಕೈಯಲ್ಲಿ ಒಂದೇ ಒಂದು ಚೋಮ ಹೇಳ್ತಾ ಇದ್ದಾನೆ, ಒಂದೇ ಒಂದು ಬಿಡಿಗಾಸನ್ನ ಕೊಡಬೇಡಿ. ಮನ್ವೇಲನಿಗೆ, ಮೇಸ್ತ್ರಿಗೆ ಹೇಳ್ತಾ ಇದ್ದಾನೆ, ಒಂದೇ ಒಂದು ಬಿಡಿಗಾಸನ್ನ ಕೊಡಬೇಡಿ ಶನಿಯ ಮತ್ತ ಗುರುವನಿಗೆ ಸಾಲ ತೀರುವ ತನಕ. ಹಾಗೇನೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಣ ಕೊಡಿ. ನಿಮ್ಮ ಸಾಲ ಮುಟ್ಟುವ ತನಕ 4 ತಿಂಗಳೋ 6 ತಿಂಗಳೋ ದುಡಿಸಿಕೊಂಡು ಅವರನ್ನ ಈ ಹಿಂದಕ್ಕೆ ಕಳಿಸಿಬಿಡಿ ಅಂತ ಮನ್ವೇಲನ ಹತ್ರ ಕೇಳ್ಕೊಳ್ತಾ ಇದ್ದಾನೆ. ಗುರುವ ಶನಿಯ ಎಲ್ಲಾ ಸಂಗತಿಯನ್ನ ತಿಳಿದು ಅವ್ರಿಗೆ ಆಲ್ರೆಡಿ ಮೊದಲೇ ತಿಳಿದಿತ್ತು, ಮನ್ವೇಲ ಏನಕ್ ಬಂದಿದ್ದಾನೆ, ನಾವೀಗ ಏನ್ ಮಾಡ್ಬೇಕು ಅನ್ನೋದು ಎಲ್ರು ಕೂಡ ಗೊತ್ತಾಗ್ತಾ ಇತ್ತು. ಅಂತೂ ಇಂತೂ ಮನ್ವೇಲ ಇಲ್ಲಿ ಮೇಸ್ತ್ರಿ ಏನ್ ಮಾಡ್ತಾ ಇದ್ದಾನೆ, ಓಹೋ, ಇಲ್ಲಿ ಒಬ್ಬ ಈ ಆಳಿನ ಬದಲು ಇಲ್ಲಿ ಇಬ್ಬರು ಆಳುಗಳಾದರು, ನನಗೆ ಹೇಗಿದ್ದರೂ ಲಾಭವೇ ಆಯಿತು ಅಂತ ಹೇಳಿ ಅಲ್ಲಿಂದ ಈ ಗುರುವ ಮತ್ತೆ ಶನಿಯರನ್ನ ಕರ್ಕೊಂಡು ಹೋಗುವಂತ ಸಂದರ್ಭ. ಆಗ ಇಲ್ಲಿ ಈ ಭಾವನೆಗಳು ಹೇಗಿದ್ದು ಅಂತ ಚೋಮ, ಬೆಳ್ಳಿ ಮತ್ತೆ ಇಲ್ಲೇನ್ ಮಾಡ್ತಾ ಇದ್ದಾನೆ, ಮನ್ವೇಲ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಇಲ್ಲಿ ಶನಿಯ, ಗುರುವ, ಬೆಳ್ಳಿ ಮತ್ತೆ ಚೋಮ ಇವರ ಮಾತುಕತೆಗಳು ನಡೀತಾವ. ಅಂದ್ರೆ ಭಾವನೆಗಳು ಹೇಗೆ ಸ್ಪಂದಿಸ್ತಾ ಇದ್ದವು ಇಲ್ಲಿ ಅಂತ ನೋಡೋದಾದ್ರೆ, ಮಕ್ಕಳು ಹೊರಕ್ಕೆ ಬರುತ್ತಿದ್ದಲೇ ಅವರ ತೋಟಕ್ಕೆ ಇಲ್ಲಿ ಮನ್ವೇಲನೊಂದಿಗೆ ಹೊರಡಲು ಸಿದ್ಧರಾಗಲು ಹೇಳಿದ. ಆಗ ತಂದೆ ಹೇಳಿದಂತೆ ಅವರು ಕೂಡ ಹೊರಡಲು ಸಿದ್ಧವಾದರು. ಉಟ್ಟ ಬಟ್ಟೆಯಲ್ಲಿಯೇ, ಅವರು ಬೇರೆ ಯಾವುದೇ ಬಟ್ಟೆ ಇರ್ಲಿಲ್ಲ, ಉಟ್ಟ ಬಟ್ಟೆಯಲ್ಲಿಯೇ. ಸರ್, ಹಾಗಾದ್ರೆ ಕಾಫಿ ತೋಟಕ್ಕೆ ಹೋಗ್ಬೇಕಾದ್ರೆ ಏನಾದ್ರೂ ಲಗೇಜ್ ತಗೊಂಡೋದ್ರ, ಏನಾದ್ರೂ ವಸ್ತುಗಳನ್ನ ತಗೊಂಡೋದ್ರು. ನೋಡಿ, ಒಂದು ಬಿಳಲಿನ ಒಂದು ಪೆಟ್ಟಿಗೆಯನ್ನ ಇದೆ, ಒಂದು ಚಿಕ್ಕ ಪೆಟ್ಟಿಗೆ. ಅದರಲ್ಲಿ ಕಂಬಳಿಗಳನ್ನ, ಒಂದೆರಡು ಚೂರು ಅರಿವೆ ಅಂದ್ರೆ ಒಂದೆರಡು ಹರಿದೋಗಿರ್ತಕ್ಕಂತಹ ಅರಿವೆ ಅಂದ್ರೆ ಬಟ್ಟೆಗಳನ್ನ ಸಂಗ್ರಹಿಸಿಕೊಟ್ಟು ಈಗ ತೋಟದ ಯಾತ್ರೆಗೆ ಸಿದ್ಧರಾಗಿದ್ದಾರೆ. ಶನಿಯ ಮತ್ತೆ ಗುರುವ ಇಬ್ಬರು ಸಿದ್ಧರಾದ್ರು. ಈಗ ಪಾಪ ಬೋಗನಹಳ್ಳಿ ಬಿಟ್ಟು ಸುಮಾರು 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಕಾಫಿ ತೋಟದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಶನಿಯ ಮತ್ತೆ ಗುರುವ. ಇದನ್ನ ನೋಡಿ, ಇಲ್ಲಿ ಎಲ್ಲ ಒಂದ್ ಕಡೆ ತಂದೆಯನ್ನ ಬಿಟ್ಟು, ತಂಗಿಯನ್ನ ಬಿಟ್ಟು, ತಮ್ಮಂದಿರನ್ನ ಬಿಟ್ಟು ಹೋಗ್ತಕ್ಕಂಥದ್ದು, ಇಲ್ಲಿ ಎಲ್ಲ ಒಂದ್ ಕಡೆ ಕಣ್ಣೀರನ್ನ ಕರೆಯತೊಡಗಿದರು. ಚೋಮ ಅವರನ್ನ ಬಳಿಗೆ ಕರೆದ. ನೋಡಿ, ಚೋಮ ತನ್ನ ಮಕ್ಕಳಿಗೆ ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾನೆ, ಅವ್ರ ಹತ್ರಕ್ಕೆ ಕರೆದು. ಹಾಗೇನೆ ಅಪ್ಪನನ್ನ ತಂಗಿಯನ್ನ ಕಂಡು ಅವ್ರಿಗೆ ದುಃಖ ಆಗುತ್ತೆ ಶನಿಯ ಮತ್ತೆ ಗುರುವನಿಗೆ. ಹೇಗಾದರೂ ದುಡಿದು ಅವರ 20 ರೂಪಾಯಿ ಸಾಲವನ್ನ ತೀರಿಸಿ ತಿರುಗಿ ನೀವು ತೋಟದ ಕಡೆ ಮುಖ ಮಾಡಬೇಡಿ ಅಂತ ಗುರುವ ಸ್ವಲ್ಪ ನೀನು ಮುಂಗೋಪಿ. ನೋಡಿ, ಚೋಮ ಹೇಳ್ತಾ ಇದ್ದಾನೆ ಗುರುವನಿಗೆ, ಗುರುವ ನೀನು ಸ್ವಲ್ಪ ಮುಂಗೋಪಿ ಅಂದ್ರೆ ಗುರುವ ಸ್ವಲ್ಪ ಕೋಪ ಮಾಡ್ಕೊಳ್ತಾ ಇದ್ದ, ಅದಕ್ಕೆ ನೀನು ಸ್ವಲ್ಪ ಮುಂಗೋಪಿ. ನೋಡಿ, ಅಲ್ಲಿ ಏನೇ ಆದ್ರೂ ಕೂಡ ನೀನು ತಾಳ್ಮೆಯಿಂದ ವರ್ತಿಸಬೇಕು, ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದಾದ ಮೇಲೆ ಅಲ್ಲಿ ದೊರೆಗಳಾಗಲಿ ಸೇರೆಗಾರರಾಗಲಿ ಯಾರ ಜೊತೆಯಲ್ಲಿಯೂ ಕೂಡ ನೀನು ದುಡುಕಿ ಮಾತನಾಡಬೇಡ.
ನಾನೊಬ್ಬ. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಇಬ್ಬರಿಗೂ ಹೇಳ್ತಾ ಇದಾರೆ. ಅಲ್ಲಿನ ಶನಿಯ ಮತ್ತೆ ಗುರುವನಿಗೆ ಚೋಮ ಒಂದು ಮಾತು ಹೇಳ್ತಾನೆ. ಅಲ್ಲಿನ ಗೆಳೆಯರ ಜೊತೆ ಕೂಡಿ ಎಂಡದಂಗಡಿಗೆ ಇಲ್ಲಿ ಎಂಡದಂಗಡಿಯ ಹಾದಿಯನ್ನ ಹಿಡಿಬೇಡಿ. ನೋಡಿ, ಎಂಡದಂಗಡಿಯ ಹಾದಿಯನ್ನ ಹಿಡಿಬೇಡಿ. ಯಾಕೆಂದ್ರೆ ನಾನು ಕಲ್ತಿದ್ದೆ ಸಾಕು. ನಾನು ಕಲ್ತು ನನ್ನ ಜೀವಮಾನವೆಲ್ಲ ಭಿಕ್ಷೆ ಬೇಡಿಯೇ ಹೋಯಿತು. ನೋಡಿ, ಚೋಮ ತನ್ನ ಶೋಚನೀಯವಾದಂತಹ ಬದುಕನ್ನು ಯಾವ ರೀತಿ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಈ ಕುಡಿತವನ್ನ ಕಲಿತು ನನ್ನ ಬದುಕು ಭಿಕ್ಷೆ ಬೇಡುವಂತಾಯ್ತು. ಆದರೆ ನೀವು ಅಲ್ಲಿ ಕಾಫಿ ತೋಟದ ಗೆಳೆಯರ ಜೊತೆ ಸೇರಿ ಇಲ್ಲಿ ಎಂಡವನ್ನ ಕುಡಿಯುವುದನ್ನ ಕಲಿಬೇಡಿ ಅಂತ ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾನೆ ತನ್ನ ಮಕ್ಕಳಿಗೆ. ಹಾಗೇನೆ ಈಗ ಹೇಳಿದವನೇ ಒಂದ್ ಕಡೆ ಅವನಿಗೆ ತುಂಬಾ ದುಃಖ ಬಲವಾಗಿ ಅವನು ಕೊನೆಗೆ ಚೋಮ ಚನಿಯನನ್ನ ತಬ್ಬಿಕೊಂಡು ತನ್ನ ಕೈಲಿರ್ತಕ್ಕಂತಹ ಬೆಳ್ಳಿ ಉಂಗುರವನ್ನ ತೊಡಿಸಿ, ನೋಡಿ, ನಿಮಗೇನಾದರೂ ಇಲ್ಲಿ ತಿನ್ನೋದಿಕ್ಕೆ ಏನೂ ಇಲ್ಲದೆ ಹೋದಂತ ಸಂದರ್ಭದಲ್ಲಿ, ಆ ಒಂದು ಸಂದರ್ಭದಲ್ಲಿ ಇದನ್ನ ಮಾರಿಯಾದರೂ ಬದುಕಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಅಲ್ಲಿ ಅದೇ ತರ ಅಲ್ಲಿ ಮಳೆ ಬೀಳ್ತಾನೆ ಇದೆ. ಆಗ ಈ ಒಂದೊಂದು ಸಂಬಂಧವನ್ನ ನೋಡಿ ಇಲ್ಲಿ ಇಡುತ್ತೇವೆ. ಹೇಗೆ ಅವರ ಬದುಕು ನೋಡಿ, ಬೇಗ ಸಾಲ ತೀರಿಸಿಕೊಂಡು ಬಾ, ಮುಂದಿನ ಮಳೆ ಬೀಳುವುದರೊಳಗೆ ಒಂದು ಸಂಬಂಧವನ್ನ ನೋಡಿಡುತ್ತೇನೆ ಎಂದು ಚೋಮ ಹೇಳ್ತಾನೆ. ಯಾಕೆಂದ್ರೆ ಮದುವೆಯನ್ನ ಮಾಡಬೇಕು ಆ ಮಕ್ಕಳಿಗೆ, ಅದಕ್ಕೆ ನಾನು ಸಂಬಂಧವನ್ನ ನೋಡಿಟ್ಟಿರ್ತೀನಿ ಅಂತ ಶನಿಯನಿಗೆ ಮತ್ತೆ ಗುರುವನಿಗೆ ಹೇಳಿ ಕಾಫಿ ತೋಟಕ್ಕೆ ಕಳಿಸ್ತಾನೆ. ಯಾರು ಇಲ್ಲಿ ಚೋಮ. ನೋಡಿ, ಚೋಮ ಏಕೆ ಕಾಫಿ ತೋಟಕ್ಕೆ ಹೋಗಲಿಲ್ಲ ವಿವರಿಸಿ ಅಂತಕ್ಕಂಥದ್ದಾಗಿರ್ಬೋದು. ಹಾಗೇನೆ ಚೋಮನ ಮಕ್ಕಳಾದ ಗುರುವ ಮತ್ತು ಶನಿಯ ಕಾಫಿ ತೋಟಕ್ಕೆ ಹೋಗಲು ಕಾರಣವೇನು, ಅಥವಾ ಹೋದ ಸಂದರ್ಭವನ್ನ ವಿವರಿಸಿ ಅಂತ ಕೇಳಿದ್ರೆ ಈ ಒಂದು ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ಬರೆದ್ರೆ ಸಾಕು ಅಂತಕ್ಕಂತಹದನ್ನ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ.